ಹಾಯ್ ಗೆಳೆಯರಿ, ನಮಸ್ಕಾರ. ತಮಗೆಲ್ಲರಿಗೂ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ಸ್ವಾಗತ, ಸುಸ್ವಾಗತ. ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ KE ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಕರೆಂಟ್ ಅಫೇರ್ಸ್ ಮೇಲೆ ಮಾಡ್ತಾ ಇರುವ 3ನೇ ಪಾರ್ಟ್ ಇದಾಗಿರ್ತದೆ. ಉಳಿದಿರುವ 2 ವೀಡಿಯೋಗಳನ್ನು ನೀವೇನಾದರೂ ನೋಡಿಲ್ಲ ಅಂದರೆ KE 708 ಅಂತ ಪ್ಲೇಲಿಸ್ಟ್ ಅದ, ಅದರೊಳಗಡೆ ನೀವು ಹೋಗಿ ನೋಡ್ಕೋಬಹುದು. ಬನ್ನಿ, ಮತ್ತಷ್ಟು ತಡ ಮಾಡಲಾರದೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸೆಬಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಇದೆ. ಸೆಬಿಯ 11ನೇ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ತುಹಿನ್ ಕಾಂತ್ ಪಾಂಡೆ, ನರೇಂದ್ರ ಮೋದಿ, ಅಲೋಕ್ ಶರ್ಮಾ, ಹಾಗೆ ಪ್ರಿಯಾಂಕ್ ಗುಪ್ತಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ, ತುಹಿನ್ ಕಾಂತ್ ಪಾಂಡೆ ಅವರು 11ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಬೇಸ್ಡಲ್ಲೂ ಕೂಡ ಕೊಡ್ಬೋದು, ಲೈಕ್ 11ನೇ ಅಧ್ಯಕ್ಷರಾಗಿ ಅಥವಾ 12ನೇ ಅಧ್ಯಕ್ಷರಾಗಿ, ಈ ರೀತಿಯಾಗಿ ಕ್ಲಿಯರ್ ವಿತ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇವರು 11ನೇ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು. ಹಾಗೆ ಸೆಬಿಯ ವಿಸ್ತೃತ ರೂಪವನ್ನು ಕೂಡ ಕೇಳಬಹುದು, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಕರಿತೀವಿ. ಇದರದ ಸ್ಥಾಪನೆ ಆಗಿರ್ತಕ್ಕಂಥದ್ದು 1988 ಏಪ್ರಿಲ್ 12ನೇ ತಾರೀಕು ಸ್ನೇಹಿತರೆ. 1988 ಏಪ್ರಿಲ್ 12ನೇ ತಾರೀಕಿಗೆ. ಏನಕ್ಕೋಸ್ಕರ ಬಂತಪ್ಪ ಇದು ಸೆಬಿ ಅಂತ ನೋಡ್ತಾ ಹೋದರೆ, ಸೆಬಿ ಬರೋದಕ್ಕಿಂತ ಮೊದಲೇ, ಅಂದರೆ ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬರೋದಕ್ಕಿಂತ ಮೊದಲು ಏನಾಗ್ತಾ ಇತ್ತು, ಮೋಸಗಳು ನಡೀತಾ ಇದ್ದು ಈ ಷೇರು ಮಾರುಕಟ್ಟೆಯಲ್ಲಿ. ಷೇರು ಮಾರುಕಟ್ಟೆಯಲ್ಲಿ ಮೋಸಗಳು ಆಗ್ತಾ ಇತ್ತು. ನಕಲಿ ಕಂಪನಿಗಳಿಂದ ಜನರಿಗೆ ಮೋಸ ಆಗ್ತಾ ಇತ್ತು. ಸರಿಯಾದ ಅಥವಾ ಪ್ರಾಪರ್ ಆಗಿರ್ತಕ್ಕಂಥ ನಿಯಮಗಳು ಇರಲಿಲ್ಲ. ಈ ರೀತಿ ಆದರೆ ಜನರಿಗೆ ಮೋಸ ಆಗ್ತದೆ ಅನ್ನೋದನ್ನು ಮನಗಂಡಿರ್ತಕ್ಕಂಥ ಸರ್ಕಾರ ಈ ಒಂದು ಸೆಬಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತದೆ. ಯಾವಾಗ? 1988ರಲ್ಲಿ. ಇವುಗಳನ್ನೆಲ್ಲವನ್ನು ತಡೆಯೋ ಶಕ್ತಿ ಸೆಬಿಕ್ಕಿದೆ. ಹಾಗೆ ಇದರ ಕೇಂದ್ರ ಕಚೇರಿ ಅಂತ ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ ಮುಂಬೈ, ಮಹಾರಾಷ್ಟ್ರದಲ್ಲಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನವೆಂಬರ್ 2025ರಲ್ಲಿ 2024ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಕೂಡ ಎಕ್ಸಾಮಲ್ಲಿ ಕೇಳ್ತಾರಲ್ವಾ. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಕೂಡ ತುಂಬ ಇಂಪಾರ್ಟೆಂಟ್. ಆಪ್ಷನ್ಸ್ ಬಂದುಬಿಟ್ಟು ನೆಲ್ಸನ್ ಮಂಡೇಲಾ, ಎಲನ್ ಜಾನ್ಸನ್ ಸಿರ್ಲಿಫ್, ಹಾಗೆ ಮಿಚೆಲ್ ಬ್ಯಾಚಲೆಟ್ ಆ್ಯಂಡ್ ಎಲಿನರ್ ಗ್ಯಾಸ್ಕೆಲ್ ಅಂತ ಇದೆ ಆಪ್ಷನ್ಸ್. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ಮಿಚೆಲ್ ಬ್ಯಾಚಲೆಟ್ ಅವರು ಈ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಬಹುದು ಇದರ ಬಗ್ಗೆ. ನೆನಪಿಟ್ಕೋಬೇಕು ಈ ಒಂದು ಪಾಯಿಂಟನ್ನು ನೀವು. ನೆಕ್ಸ್ಟ್, ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ನಾವು ಹೇಳ್ತಾ ಇರೋದು ಇಲ್ಲಿ 2024ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿನ. ಸಪೋಸ್ ನಿಮಗೆ ಎಕ್ಸಾಮಲ್ಲಿ 2025ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಯಾರು ಅಂತ ಕೂಡ ಕೇಳ್ಬೋದು. ಅವಾಗ ಕನ್ಫ್ಯೂಷನ್ನ ಮಾಡ್ಕೋಬಾರ್ದು. 2025ರ ಪಡೆದುಕೊಂಡಿರ್ತಕ್ಕಂಥವ್ರು ಗ್ರಾಸಾ ಮ್ಯಾಕೆಲ್ ಅಂತ ಹೇಳ್ಬಿಟ್ಟು, MACHEL. ಓಕೆ, ಗ್ರಾಸಾ ಮ್ಯಾಕೆಲ್ ಅವರು ಈ ವರ್ಷ ಅಂದರೆ 2025ರ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವಾಗ ಅನೌನ್ಸ್ ಮಾಡಿದ್ದಾರೆ ಅಂದರೆ ಇದೇ ತಿಂಗಳು ಜನವರಿಯಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು. ಎಕ್ಸಾಮಲ್ಲಿ 2025 ಬಂದರೆ ಬೇರೆ, 2024 ಬಂದರೆ ಬೇರೆ, ಎರಡೂ ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಸರಿನಾ? ನೆಕ್ಸ್ಟ್, 74ನೆಯ ಮಿಸ್ ಯೂನಿವರ್ಸ್ 2025ರ ಕಿರೀಟವನ್ನು ಯಾರು ಮುಡಿಗೇರಿಸಿಕೊಂಡಿದ್ದಾರೆ? ದೀಪಿಕಾ ಪಡುಕೋನೆ, ವಿಕ್ಟೋರಿಯಾ ಕೇಜರ್, ಫಾತಿಮಾ ಬೋಷ್ ಆ್ಯಂಡ್ ಹರ್ನಾಜ್ ಕೌರ್ ಸಿಂಧು. ಓಕೆ, ಈ ಪ್ರಶಸ್ತಿಗಳ ರಿಲೇಟೆಡ್ ಕೂಡ ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಿಸ್ ಯೂನಿವರ್ಸ್ ಯಾರಾದರೂ, ವರ್ಲ್ಡ್ ಯೂನಿವರ್ಸ್ ಯಾರಾದರೂ. ಈ ರೀತಿಯಾಗಿ ಈ ಪ್ರಶಸ್ತಿಗಳು ಬರ್ತಾ ಇರ್ತಾವೆ ಪ್ರತಿ ವರ್ಷವೂ ಕೂಡ. ಇಲ್ಲಿ ನಾವು ಕೇಳ್ತಾ ಇರೋದು 2025ರ ಮಿಸ್ ಯೂನಿವರ್ಸ್ ಯಾರಂತ. ಸರಿಯಾದ ಉತ್ತರ ಫಾತಿಮಾ ಬೋಷ್ ಅಂತ ಕೂಡ ಹೇಳ್ಬೋದು ನೀವು. ಓಕೆ, ಬಾಷ್ ಅಥವಾ ಬೋಷ್. ಓಕೆ, ಅವ್ರ ಹೆಸರೇನಪ್ಪ? ಫಾತಿಮಾ ಬೋಷ್. ನೆಕ್ಸ್ಟ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್, ಶಾರ್ಟಲ್ಲಿ ನಾವು AIIB ಅಂತ ಕರಿತೀವಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದರದ ಮುಂದಿನ ಅಧ್ಯಕ್ಷರು ಯಾರು? ಕ್ರಿಸ್ಟಲಿನಾ ಜಾರ್ಜಿಯಾ, ಜೌ ಜಿಯಾಯಿ, ಹಾಗೆ ಜಿನ್ ಲಿಕೂನ್ ಆ್ಯಂಡ್ ನೋಜಿ ಒಕೊಂಜಿ ಇವಿಲ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಜೌ ಜಿಯಾಯಿ ಅವರು ಏನಾಗಿದ್ದಾರೆ ಅಂದರೆ ನಮ್ಮ ಮುಂದಿನ AIIBದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಕೂಡ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೆನಪಿಟ್ಕೋಬೇಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು. ಜೌ ಜಿಯಾಯಿ AIIBಯ ಮುಂದಿನ ಅಧ್ಯಕ್ಷರು. ನೆಕ್ಸ್ಟ್, ಸಪೋಸ್ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಏನಾದರೂ ಎಕ್ಸಾಮಲ್ಲಿ ಕೇಳಿದರೆ ಗೊತ್ತಿರಲಿ, ಬೀಜಿಂಗ್, ಚೀನಾ. ಓಕೆ, ಚೀನಾದಲ್ಲಿ ಇದರದೊಂದು ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು. ಯಾವ ವರ್ಷ ಸ್ಟಾರ್ಟ್ ಆಯ್ತು ಅಂತ ನೋಡಿದರೆ 2016ರಲ್ಲಿ. ಫೌಂಡೆಡ್ ಬೈ ಅಂದರೂ ಕೂಡ ಅದೇ ಚೀನಾನೇ ಆಗ್ತದೆ ನಿಮಗೆ. ಏನು ಪರ್ಪಸ್, ಯಾವ ಕಾರಣಕ್ಕೋಸ್ಕರ ಈ ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡಲಾಯಿತು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಏಷ್ಯಾ ಆ್ಯಂಡ್ ಬಿಯಾಂಡ್.
ವೆರಿ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಯಾರು ಈ ಒಂದು AIIBಯಲ್ಲಿ ನೋಡ್ತಾ ಹೋದರೆ ಅಫ್ಕೋರ್ಸ್ ನಮ್ಮ ಇಂಡಿಯಾನೇ ಆಗಿದೆ. ಇದನ್ನು ಕೂಡ ಕೇಳ್ಬೋದು. AIIBಯಲ್ಲಿ ಹೈಯೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಯಾರಿದ್ದಾರೆ ಅಂತ ಕೇಳಿದರೆ ಆಲ್ವೇಸ್ ಇಂಡಿಯಾ ಅಂತ ಹೇಳಬೇಕು ನೀವು. ಓಕೆ, ಸೊ ಹಾಗಾದರೆ ಫಸ್ಟ್ ಯಾರು ಸ್ಥಾಪನೆ ಮಾಡಿದಾರಲ್ಲ ಅವರೇ. ಚೀನಾದವ್ರದ್ದೇ ಹೈಯೆಸ್ಟ್ ಶೇರ್ ಇದ್ದಾವೆ, ಎರಡನೇದಾಗಿ ನಮ್ಮ ಇಂಡಿಯಾ ಶೇರ್ ಇದ್ದಾವೆ, ಹಾಗೆ ಮೂರನೇದಾಗಿ ರಷ್ಯಾ ಆ್ಯಂಡ್ ದೆನ್ ನಾಲ್ಕನೇದಾಗಿ ಜರ್ಮನಿ. ಓಕೆ, ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಹೆಸರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ದಿಸ್ ಈಸ್ ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್. ಭ್ರಷ್ಟಾಚಾರ ಸೂಚ್ಯಂಕ 2024. ಓಕೆ, ಇದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 96, 98, 101, 106 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಭಾರತ 96ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಡಿಯಾ ರ್ಯಾಂಕ್ಸ್ 96th. ಸೊ ಟೋಟಲಾಗಿ ಎಷ್ಟಿದ್ವು ಅಂತ ಕೇಳಿದರೆ ಔಟ್ ಆಫ್ 180 ಕಂಟ್ರಿಗಳು ಟೋಟಲ್, ಅದರಲ್ಲಿ ಭಾರತದ ಸ್ಥಾನ 96. ಸೊ ಇದರಿಂದ ಗೊತ್ತಾಗ್ತದೆ ಕರಪ್ಷನ್ ಎಷ್ಟೊಂದಿದೆ ನಮ್ಮ ಭಾರತ ದೇಶದಲ್ಲಿ. ಲಾಸ್ಟ್ ಇಯರ್ ನೋಡ್ತಾ ಹೋದರೆ ಇದು ಬರೋದು ನಮಗೆ 2024 ಬಗ್ಗೆ. ಸಪೋಸ್ 2023 ಅಂತ ಕೇಳಿದರೆ ಅವಾಗ ನಮ್ಮ ಸ್ಥಾನ 93 ಇತ್ತು. ಹಾಗೆ ಲೋಯೆಸ್ಟ್ ರ್ಯಾಂಕ್ಡ್ ಕಂಟ್ರಿ ಅಂತ ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಹೈಯೆಸ್ಟ್ ರ್ಯಾಂಕ್ಡ್ ಆ್ಯಂಡ್ ಲೋಯೆಸ್ಟ್ ರ್ಯಾಂಕ್ಡ್ ಅಂತ ಕೇಳಿದರೆ ಎಕ್ಸಾಮಲ್ಲಿ ಗೊತ್ತಿರಬೇಕು ನಿಮಗೆ. ಲೋಯೆಸ್ಟ್ ಅಂತ ಬಂದಾಗ ಸೌತ್ ಸುಡಾನ್ ಲೋಯೆಸ್ಟ್ ಈ ದೇಶ. ಓಕೆ, ಸೊ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಯಾರು ಅಥವಾ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ನೋಡಿ ನಿಮಗೆ. ಅದರ ಹೆಸರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಲೆಟ್ ಮಿ ರೈಟ್ ಡೌನ್, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಓಕೆ, ಸೊ ಎಕ್ಸಾಮಲ್ಲಿ ಕೇಳಿದರೆ ಅದಕ್ಕೋಸ್ಕರ ಇದನ್ನು ಬರಿತಾ ಹೋದೆ ನಾನು. ಟಾಪ್ 3 ಕಂಟ್ರೀಸ್ ಯಾವಿದಾವ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ನ ನೋಡ್ತಾ ಹೋದರೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಡೆನ್ಮಾರ್ಕ್. ಫಸ್ಟ್ ರ್ಯಾಂಕ್ ಗೋಸ್ ಟು ಡೆನ್ಮಾರ್ಕ್. ಸೆಕೆಂಡ್ ಬಂದುಬಿಟ್ಟು ಫಿನ್ಲ್ಯಾಂಡ್ ಆ್ಯಂಡ್ ಥರ್ಡ್ ಅಂತ ಬಂದಾಗ ಸಿಂಗಾಪುರ್. ನಮ್ಮ ಇಂಡಿಯಾ ಅಂತ ಬಂದಾಗ 96. ಓಕೆ, ಸೊ ಟೋಟಲ್ ಇರ್ತಕ್ಕಂಥ ಕಂಟ್ರಿ 180. ಹೋಪ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಇದು. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ನಮ್ಮ ಶಿಕ್ಷಕರು ಡಿಜಿಟಲ್ ವೇದಿಕೆಯಲ್ಲಿ ಶಿಕ್ಷಕರ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ? ವೆರಿ ಇಂಪಾರ್ಟೆಂಟ್. ಹಾಜರಾತಿ ಅಥವಾ ಇಂಗ್ಲೀಷ್ನಲ್ಲಿ ನಾವು ಅಟೆಂಡೆನ್ಸ್ ಅಂತ ಹೇಳ್ಬೋದು. ಸೊ ಅಟೆಂಡೆನ್ಸನ್ನು ಮ್ಯಾಂಡೇಟರಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದು? ಬಿಹಾರ, ನಮ್ಮ ಕರ್ನಾಟಕ, ಮಧ್ಯಪ್ರದೇಶ್ ಹಾಗೆ ಉತ್ತರ ಪ್ರದೇಶ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎಸ್, ಇದು ನನ್ ಅದರ್ ದ್ಯಾನ್ ಮಧ್ಯಪ್ರದೇಶ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲೆಲ್ಲ ರಾಜ್ಯ ಕೊಟ್ಬಿಟ್ಟು ಅವುಗಳ ರಾಜ್ಯಪಾಲರು ಯಾರಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅಂತ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಸೂಪರ್ ಇಂಪಾರ್ಟೆಂಟ್, ನೆನಪಿಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ನೆರೆಯ ರಾಜ್ಯ ಯಾವುದು ಅಂತ ನೋಡಿದರೆ ಆಂಧ್ರ ಪ್ರದೇಶದ ಸದ್ಯದ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಗವರ್ನರ್ ಯಾರು? ಸೈಯದ್ ಅಬ್ದುಲ್ ನಜೀರ್ ಅಂತ ಹೇಳಿ, ಸೈಯದ್ ಅಬ್ದುಲ್ ನಜೀರ್. ಓಕೆ, ಸಪೋಸ್ ನಿಮಗೆ ಬಿಹಾರ್ ಅಂತ ಕೊಟ್ಟರು, ರೈಟ್? ಸದ್ಯಕ್ಕೆ ಬಿಹಾರದ ಮುಖ್ಯಮಂತ್ರಿ ಯಾರಿದಾರ? ನಮ್ಮ ನಿತೀಶ್ ಕುಮಾರ್ ಅವರು. ಹಾಗೆ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್. ಓಕೆ, ಸೊ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ. ಸಪೋಸ್ ನಿಮಗೆ ಎಕ್ಸಾಮಲ್ಲಿ ಡೆಲ್ಲಿ ಬಗ್ಗೆ ಕೂಡ ಕೇಳ್ಬೋದು. ನಮ್ಮ ನ್ಯಾಷನಲ್ ಟೆರಿಟರಿ ಅಲ್ವಾ ಅದು, ಕ್ಯಾಪಿಟಲ್ ಟೆರಿಟರಿ. ಸೊ ಡೆಲ್ಲಿ ಬಗ್ಗೆ ಕೇಳಿದರೆ ಅಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಯಾರಂದರೆ ರೇಖಾ ಗುಪ್ತಾ ಅವರು ಇವಾಗ. ಓಕೆ, ವೆರಿ ಇಂಪಾರ್ಟೆಂಟ್ ಇದು, ರೇಖಾ ಗುಪ್ತಾ ಅವರು. ಹಾಗೆ ಅಲ್ಲಿ ಗವರ್ನರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅಂತ ನೋಡ್ತಾ ಹೋದರೆ ಅಲ್ಲಿ ಇರತಕ್ಕಂಥವ್ರು ಯಾರು? ಶ್ರೀ ವಿನಯ್ ಕುಮಾರ್ ಸಕ್ಸೇನಾ ಅವರು ಇರ್ತಕ್ಕಂಥದ್ದು. ಓಕೆ, ನಮ್ಮ ಕರ್ನಾಟಕ ಅಂತ ಬಂದಾಗ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್. ಹಾಗೆ ರಾಜ್ಯಪಾಲರು ಅಂತ ಬಂದಾಗ ತಾವರ್ ಚಂದ್ ಗೆಹ್ಲೋಟ್. ವೆರಿ ಇಂಪಾರ್ಟೆಂಟ್, ತಾವರ್ ಚಂದ್ ಗೆಹ್ಲೋಟ್ ಅವರು ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ನಮ್ಮ ಇನ್ನೊಂದು ನೆರೆಯ ರಾಜ್ಯ ಕೇರಳದ ಮುಖ್ಯಮಂತ್ರಿ ಯಾರು? ಪಿನರಾಯಿ ವಿಜಯನ್. ಯಾಕೆಂದರೆ ನಮ್ಮ ರಾಜ್ಯಕ್ಕೂ ಕೂಡ ಬಂದಿದ್ದರು ಅವರು. ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಒಂದು ಈ ಡೆಮಾಲಿಷ್ ಆಯ್ತಲ್ಲ, ಮನೆಗಳನ್ನೆಲ್ಲ ಕೆಡವಲು ಆಯ್ತಲ್ಲ, ಸೊ ಆ ಸಮಯದಲ್ಲಿ ಬಂದಿದ್ದರು. ಸೊ ನೆನಪಿಟ್ಟುಕೊಳ್ಳಿ, ಕೇಳ್ಬೋದು ಪಿನರಾಯಿ ವಿಜಯನ್. ಹಾಗೆ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ರಾಜೇಂದ್ರ ಅರ್ಲೇಕರ್. ಯಾರಪ್ಪ ಕೇರಳದಲ್ಲಿ? ರಾಜೇಂದ್ರ ಅರ್ಲೇಕರ್ ಅಂತ ಅವರ ಹೆಸರು. ಮುಂದಿನ ಪ್ರಶ್ನೆ, 2 ವರ್ಷಗಳ ಅವಧಿಗೆ ಬಿಮ್ಸ್ಟೆಕ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದೇಶ ಯಾವುದು? ಓಕೆ, ಮುಂದಿನ 2 ವರ್ಷಗಳ ತನಕ ಬಿಮ್ಸ್ಟೆಕ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೇಶ ಆಪ್ಷನ್ಸ್: ಅಮೇರಿಕಾ, ಭಾರತ, ಶ್ರೀಲಂಕಾ ಹಾಗೆ ಬಾಂಗ್ಲಾದೇಶ್.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬಾಂಗ್ಲಾದೇಶ್. ಮುಂದಿನ 2 ವರ್ಷಗಳ ತನಕ ಬಿಮ್ಸ್ಟೆಕ್ಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ದೇಶ ಇದು. ಬಿಮ್ಸ್ಟೆಕ್ದು ಫುಲ್ ಫಾರ್ಮ್ ಏನು ಕೇಳ್ಬೋದು ಎಕ್ಸಾಮಲ್ಲಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕಾರ್ಪೊರೇಷನ್. ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಟ್ಬಿಟ್ಟು ಎಲ್ಲ ಕೇಳ್ತಾರಲ್ಲ, ಅದರಲ್ಲೂ ಬರ್ಬೋದು ಇದು. ಓಕೆ, ಫುಲ್ ಫಾರ್ಮ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಸೊ ಏನಿದು, ದಿಸ್ ಈಸ್ ಅ ರೀಜನಲ್ ಆರ್ಗನೈಸೇಷನ್ ಆಫ್ ದ ಕೋಸ್ಟಲ್ ಆ್ಯಂಡ್ ಸರೌಂಡಿಂಗ್ ಕಂಟ್ರೀಸ್ ಆಫ್ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ನ ಸುತ್ತಮುತ್ತಲು ಇರತಕ್ಕಂಥ ಸರೌಂಡಿಂಗ್ ಕಂಟ್ರೀಸ್ಗಳ ಒಂದು ಒಕ್ಕೂಟ ಬಿಮ್ಸ್ಟೆಕ್. ಯಾವಾಗ ಸ್ಥಾಪನೆ ಆಯಿತು? ಜೂನ್ 6, 1997ನೇ ತಾರೀಕಿಗೆ ಆರಂಭ ಆಗಿರ್ತಕ್ಕಂಥದ್ದು. ಹೆಡ್ ಕ್ವಾರ್ಟರ್ಸ್ ಎಲ್ಲದ? ಬಾಂಗ್ಲಾದೇಶದ ಢಾಕಾದಲ್ಲದ. ಸೆಕ್ರೆಟರಿ ಜನರಲ್ ಯಾರಿದ್ದಾರ? ಇಂದ್ರಮಣಿ ಪಾಂಡೆ ಅವರಿದ್ದಾರೆ. ಹಾಗೆ ಇದ್ರಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಯಾವುದು? ಆಬ್ವಿಯಸ್ಲಿ ಸೊ ಬೇ ಆಫ್ ಬೆಂಗಾಲ್ ಅಂದರೆ ಏನಂತ ಹೇಳಿದೆ ನಾನು, ಕೋಸ್ಟಲ್, ನಮ್ಮ ಈ ಬೇ ಆಫ್ ಬೆಂಗಾಲ್ ಸುತ್ತಮುತ್ತಲು ಇರ್ತಕ್ಕಂಥವು ಯಾವ್ಯಾವ ಬರ್ತಾವ? ಮೊದಲಾಗಿ ಬಾಂಗ್ಲಾದೇಶ್ ಆಬ್ವಿಯಸ್ಲಿ ಬರ್ತದೆ, ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದೆ. ಅದನ್ನು ಬಿಟ್ಟರೆ ಭೂತಾನ್, ನಮ್ಮ ಇಂಡಿಯಾ, ರೈಟ್, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ ಆ್ಯಂಡ್ ಥೈಲ್ಯಾಂಡ್. ಓಕೆ, ಸೊ ಇವುಗಳೆಲ್ಲವನ್ನು ಕೂಡ ನೀವು ನೆನಪಿಡಬೇಕು. ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತದೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ರಾಷ್ಟ್ರವು ಬಿಮ್ಸ್ಟೆಕ್ನ ಪಾಲುದಾರಿಕೆಯಲ್ಲಿ ಇರೋದಿಲ್ಲ? ಸೊ ಗೊತ್ತಿರಲಿ ಯಾವ್ಯಾವ ರಾಷ್ಟ್ರಗಳು ಅದರಲ್ಲಿ ಬರ್ತಾವಂತ ಕ್ಲಿಯರ್ ಇರಬೇಕು ನಮಗೆ. ನೆಕ್ಸ್ಟ್, ಏಪ್ರಿಲ್ 2025ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ಗೆ ಸೇರಿದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು? ಓಕೆ, ಫಸ್ಟ್ ಯುರೋಪಿಯನ್ ರಾಷ್ಟ್ರ ಯಾವುದು? ಯಾವುದಕ್ಕೆ ಸೇರಿರ್ತಕ್ಕಂಥದ್ದು? ICCಗೆ ಇರ್ತಾರೆ. ಓಕೆ, ಸೊ ICCಗೆ ಸೇರಿರ್ತಕ್ಕಂಥ ಮೊದಲ ಯುರೋಪಿಯನ್ ರಾಷ್ಟ್ರ ಅಂತ ನೋಡಿದರೆ ಹಂಗೇರಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ, ಶಾಲಾ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಚಯಿಸಲು ಕ್ಯಾಚ್ ದೆಮ್ ಯಂಗ್ ದೃಷ್ಟಿಕೋನದೊಂದಿಗೆ ಪ್ರಾರಂಭಿಸಲಾದ ಇಸ್ರೋದ ಉಪಕ್ರಮ ಯಾವುದು? ಯಾವ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ? ಸ್ಟೂಡೆಂಟ್ಸ್ ಸೈನ್ಸ್ ಮಂಥನ, ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ, ಅಥವಾ ಸ್ಪಾರ್ಕ್ ಇಂಟರ್ನ್ಶಿಪ್ ಪ್ರೋಗ್ರಾಮ್, ನಿಷ್ಠಾ ಬಾಹ್ಯಾಕಾಶ ಮಾಡ್ಯೂಲ್. ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಯುವಿಕಾ. ಓಕೆ, ಇಸ್ರೋದವರು ಕ್ಯಾಚ್ ದೆಮ್ ಯಂಗ್ ಪರಿಚಯಿಸುವ ಸಲುವಾಗಿ ಸೊ ಏನಪ್ಪ ಅದು ಯುವಿಕಾ ಅಂತ ನೆಟ್ಬಿಟ್ಟಬೇಕು. ಉಪಕ್ರಮದ ಹೆಸರು ಯುವಿಕಾ. ಓಕೆ, ನೆಕ್ಸ್ಟ್, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ 2026ರಲ್ಲಿ ಭಾರತಕ್ಕೆ ಯಾವ ಸ್ಥಾನ? ಓಕೆ, ಈ ಸ್ಥಾನಗಳ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವ ರಿಪೋರ್ಟಲ್ಲಿ ಏನೇನಿದೆ ಅಲ್ವಾ, ಆವಾಗಲೇ ನೋಡಿದ್ದೆ ನಾವು. ಲೈಕ್ ಹಂಗರ್ ಇಂಡೆಕ್ಸ್ ಅಂತ ಕೇಳ್ಬೋದು, ಇವಾಗ ಕ್ಲೈಮೇಟ್ ರಿಲೇಟೆಡ್ ಕೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲವನ್ನು ಕೂಡ ನೀವು ನೋಡ್ಕೊಂಡಿರಬೇಕು. ಸೊ ವಾಟ್ ಈಸ್ ಅವರ್ ರ್ಯಾಂಕ್? ಅದರಲ್ಲಿ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ನೋಡ್ತಾ ಹೋದಾಗ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 10, 23, 33 ಹಾಗೆ 13. ಸರಿಯಾದ ಉತ್ತರ ಆಪ್ಷನ್ ಡಿ, 13ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ. ಓಕೆ, ಇಂಡಿಯಾ ಹ್ಯಾಸ್ ನೌ ಡ್ರಾಪ್ ಟು 13th ಪ್ಲೇಸ್. ಮೊದಲೆಷ್ಟಿತ್ತು? 23ನೇ ಸ್ಥಾನದಲ್ಲಿತ್ತು. 23ನೇ ಸ್ಥಾನದಿಂದ 13ನೇ ಸ್ಥಾನಿಗೆ ಜಂಪ್ ಆಗಿರ್ತಕ್ಕಂಥದ್ದು. ಟೋಟಲ್ ಸ್ಕೋರ್ ಎಷ್ಟದ ಅಂತ ಕೇಳ್ತಾ ಹೋದರೆ 61.31. ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಕೇಳ್ಬೋದು. ಕ್ಲೈಮೇಟ್ ರಿಲೇಟೆಡ್ ಇಂಪಾರ್ಟೆಂಟ್ ಆಗ್ತದೆ. 61.31. ಟಾಪ್ 3 ಪೊಸಿಷನ್ ಇರ್ತಕ್ಕಂಥವು ಯಾವ್ಯಾವು? ಟಾಪ್ 3ಯಲ್ಲಿ ಯಾವುದೇ ಇಲ್ಲ. ಓಕೆ, ಟಾಪ್ 3 ಪೊಸಿಷನ್ಸ್ ಆರ್ ವ್ಯಾಕೆಂಟ್. ಯಾವಾಗಲೂ ಖಾಲಿನೇ ಇರ್ತದೆ. ಓಕೆ, ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ಟಾಪ್ 3 ಯಾವುದೂ ಇರೋದಿಲ್ಲ. 4th ಅಂತ ನೋಡ್ತಾ ಹೋದರೆ ಡೆನ್ಮಾರ್ಕ್. ಮೊದಲನೇ 3 ಯಾವುವು ಮ್ಯಾಚ್ ಆಗಿಲ್ಲ. ಇದರದೊಂದು ಕ್ರೈಟೀರಿಯಾವನ್ನು. ಸೊ 4ನೇ ಸ್ಥಾನ ಡೆನ್ಮಾರ್ಕ್. ಅದರದ್ದು ಪಾಯಿಂಟ್ಸ್ ಬಂದುಬಿಟ್ಟು 80.52. ಆಮೇಲೆ ಬರ್ತಕ್ಕಂಥದ್ದು UK ಆ್ಯಂಡ್ ಆಮೇಲೆ ಬರ್ತಕ್ಕಂಥದ್ದು ಮೊರೊಕ್ಕೊ. ಸೊ ಯಾರು ಪಬ್ಲಿಷ್ ಮಾಡ್ತಾರಪ್ಪ ಇದು ರಿಲೇಟೆಡ್ ಅಂತ ಎಕ್ಸಾಮಲ್ಲಿ ಬಂದರೆ ಗ್ರೀನ್ ವಾಚ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಆರ್ಗನೈಸೇಷನ್. ಸೊ ಗ್ರೀನ್ ವಾಚ್ ಅನ್ನೋದನ್ನು ನೆನಪಿಟ್ಕೋಬೇಕು ಸ್ನೇಹಿತರೆ. ಸರಿನಾ? ಸೊ ಇದಾಗಿತ್ತು ಟಾಪ್ 10 ಪ್ರಶ್ನೆಗಳು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದಾಗ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.